ಕೈಕಾಲು ಹೊಡ್ಕೊಂಡೋಗೋದು ಕಟ್ಟಾಕೊಂಡು ಬಂದ್ಬಿಡೋದು. ಇದರಲ್ಲಿ ಏನೋ ಒಂದು ಕರೆ ಹುಟ್ರೆ ನಾಲ್ಕು ಕರು ಹಾಕೈತಿ. ಇದ್ರೊಂದು ಹೆಣ್ಗರ ಹುಟ್ರೆ ಒಂದು ಹೆಣ್ಗರ ಹಾಕಿತ್ತು, ಈಗ ಸುಳಿ ಆಗ್ಬಿಟ್ಟಿತ್ತು ಅದು ಮಾರ್ಬಿಟ್ಟು. ಏನು ಸುಳಿ ಇದು ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ವೀರಣ್ಣಗೌಡ ಅಂತ. ವೀರಣ್ಣಗೌಡ, ಯಾವ ಊರು? ಮಾಡ್ಬಾರ್ದು. ಮಾಡ್ಬಾಳು ಮಾಗಡಿ ಹೋಬಳಿನ ಇದು? ಮಾಡ್ಬಾಳು ಹೋಬಳಿ ಮಾಡ್ಬಾಳೆ. ಹಾಂ ಹಾಂ, ನಾನು ಸುಮಾರು ಸತಿ ಕೇಳಿದ್ದೆ ಮಾಡ್ಬಾಳು ಅಂತ. ನೋಡಿ ಆ ಊರಿಗೆ ಬಂದಿದ್ದೀನಿ. ನಿಮ್ದು ಯಾವ ಸರ್? ನಮ್ದು ಬೆಂಗಳೂರು. ಯೂಟ್ಯೂಬರ್ ನಾನು. ನಿಮ್ಮ ಹಸು ಹೊಡ್ಕೊಂಡು ಹೋಗ್ತಾ ಇದ್ರಲ್ಲ ಟಿ ವಿ ಎಸ್ನಾಗೆ, ನೋಡಿದೆ ಹಸು ಚೆನ್ನಾಗಿ ಕಾಣಿಸ್ತು, ಒಂದು ವಿಡಿಯೋ ಮಾಡೋಣ ಅಂತ ಅದಕ್ಕೆ ನಿಲ್ಲಿಸಿದೆ. ಅವಾಗ 15-20 ವರ್ಷ ಆಗೈತೆ ತಗೊಂಡು. 15 ವರ್ಷ ಆಗೈತಾ? ಅಷ್ಟು ಆಗಿರಲ್ಲ ಅನ್ಕೊಂತೀನಿ. 15 ವರ್ಷ ಆಗೈತೆ ತಗೊಂಡು. 5 ಸೋಲ 6 ಸೋಲ ಆಗೈತೆ ಕರ. 15 ವರ್ಷಕ್ಕೆ ಅಷ್ಟೇ ಆಗೋದು, ಜಾಸ್ತಿ ಆಗೋದು ಎಲ್ಲ ಇಲ್ಲ. ಇದು ಹೆಚ್ಚು ಕಮ್ಮಿ 8-10 ವರ್ಷದ ಒಳಗಡೆನೆ. ಯಾವುದು? 10 ವರ್ಷ ಇಲ್ಲ, 20 ಆಗಿರಲ್ಲ, ಒಂದು 10 ವರ್ಷ. 10 ವರ್ಷದ ಮೇಲೆ ಆಗೈತೆ ಅಷ್ಟೇ. ನಮ್ಮ ಹತ್ರ ಅದೇ ಸಣ್ಣ ಕರು ತಗೊಂಡಿದ್ದು. ಸಣ್ಣ ಕರು ಆದ್ಮೇಲೆ ಅದು ನಮ್ಮ ಹತ್ರನೇ 5 ಸೋಲು ಇದೆ. ಇದು ಜೊತೆಗೂ ಹಾಕೊಂಡಿದ್ರಾ? ಹಾಕೊಂಡಿದ್ದು. ಕೆಲಸ ಮಾಡಿದೀರಾ? ಈಗ ಎಷ್ಟು ದಿನದಿಂದ ಒಂಟಿ ಐತೆ? ಕೆಲ್ಸಕ್ಕೆ ಹೋಗುತ್ತೆ. ಎಷ್ಟು ದಿನದಿಂದ ಒಂಟಿ ಐತೆ ಈಗ? ಈಗ ಅಲ್ಲೇ 3 ವರ್ಷದಿಂದ ಐತೆ ಒಂಟಿನೇ. ಹಾಲು ಮಾತ್ರ ಕರ್ಕೊಂತೀರಾ? ಹಾಲ್ಗೋಸ್ಕರ ಮಾಡಿಕೊಂಡಿದ್ವಿ. ಹಾಂ ಹಾಂ. ಏನು ಕರು ಹಾಕಿತ್ತು ಮೊನ್ನೆ ಲಾಸ್ಟ್ ಟೈಮ್? ಹೆಣ್ಗರು ಹಾಕಿತ್ತು. ಎಷ್ಟು ತಿಂಗಳು ಕರು ಕೊಟ್ರಿ? ಅದು ಇನ್ನ ವರ್ಷ ಆಗಿರ್ಲಿಲ್ಲ, 9 ತಿಂಗಳಾಗಿತ್ತು. ಕಾಡ್ಸುಳಿ ಅಂತ ಫಲ ಆಯ್ತಲ್ಲ. ಹಾಂ ಹಾಂ. ಇವಾಗ ಫಲನ ಈಗ ಯಾವ ಊರಿಗೆ ಕೊಡ್ಸಿದ್ದೀರಾ? ಇದು ನೆಸೆಪ ಹುಡುಗಿರಿ ಅಂತ, ಇಲ್ಲಿ ನೆಸೆಪಳ್ಳಿ. ಅದೇ ಇವರು ಅವ್ರ ಹೆಸರು ಹೇಳಿ. ನೆಸೆಪಳ್ಳಿ ಅವ್ರ ಹೆಸರು ಮಾಡ್ಕೊತೀವಿ. ಬರೋವಾಗ ಹೇಳಿದ್ನಲ್ಲ, ಏನೋ ಅವ್ರ ಹೆಸರು? ನೆಸೆಪಳ್ಳಿದೇ ಕೊಡ್ಸೋದು. ಹೌದು, ಹತ್ರ ನಾನು ನಿಮಗಿದು ಇಲ್ಲಿ ಕಾಣ್ತದೆ ನೋಡಿ. ಹಾಂ ಹಾಂ ಹಾಂ. ನೆಸೆಪಳ್ಳಿ ಹುಡುಗಿರಿ ಮಕ್ಕಳಲ್ಲಿ. ಹಾಂ, ಹುಡುಗಿರಿ. ಒಳ್ಳೆ ಗಾಡಿ ದನ ಇದ್ದಂಗೆ ಅದೇ. ಹೊಸ ಮರ ಚೆನ್ನಾಗಿದೆ. ಕೆಲಸ ಕೊಡಿದ್ರು ಹೋಗ್ತದೆ. ಏನು 4 ಸೂಲು ಏನೇನು ಕರು ಹಾಕಿತ್ತು? 3 ವರ್ಷ ಹಾಕಿತ್ತು. ಒಂದು ಒಳ್ಳೆ ಕರುಗಳು ಕೊಟ್ಟಿತ್ತಾ? ಹೌದಾ? ಒಳ್ಳೆ ರೇಟಿಗೆ ಮಾರ್ಕೊಂಡಿದ್ದೀರಾ ಅವಾಗ? ಕೊಡ್ತವೆ. ಲಾಸ್ಟ್ ಸತಿನೇ ಸೊಳ್ಳಿದ್ ಹಾಕಿದ್ದು. ಎಲ್ಲ ಚೆನ್ನಾಗಿ ಹಾಕಿತ್ತು. ಇವು ಏನು ಕೆಲ್ಸಕ್ಕೆ ಏನು ಕಟ್ಟಲ್ಲ ಈಗ? ಯಾರಾದ್ರೂ ಒಂಟಿ ಬೇರೆ ಹೊಡ್ತಿದ್ರೆ? ಒಂಟಿ ಇದ್ರೆ ಕಟ್ತೀವಿ, ಈಗಲೂ ಹೋಯ್ತದೆ. ಕಟ್ಟಿದ್ರೆ ಒಂದು ಕೆಲಸದ ಟೈಮಲ್ಲಿ ಕಟ್ತೀರಾ? ಕಟ್ತೀವಿ. ಹಾಂ ಹಾಂ. ಇದಾವ ನಿಮ್ಮೂರಲ್ಲಿ ಹಸುಗಳು? ಅವೇ. ಹಾಂ ಹಾಂ. ಮಾಡ್ಬಾಳು ಗೋಬ್ಳಿ ಅಂದರೆ ದೊಡ್ಡೂರೇ? ಹಾಂ, ಹೋಬ್ಳಿ. ಹಾಂ ಹಾಂ. ಎಷ್ಟು ಮಾಗಡಿ ಎಷ್ಟು ದೂರ ಆಗುತ್ತೆ? 5 ಕಿಲೋಮೀಟರ್. ಹತ್ತನೇ ಹಂಗಂದ್ರೆ. ಹಾಂ ಹಾಂ. 3 ಲೀಟ್ರ್ ಹಾಲು ಕೊಡುತ್ತೆ ಒಂದು ಟೈಮ್ಗೆ ಕರುಗ್ ಬಿಟ್ಟು? ಹೌದಾ? ಅವ್ರು ಕೇಳಿ ಡೈರಿಗೆ ಹಾಕ್ತೀನಿ. ಹಾಂ, ಕರಿಗೆ ಬಿಟ್ಟು ಡೈರಿಗೆ ಹಾಕ್ತೀನಿ. 2.5 ಲೀಟರ್. ಈಗ ಎಷ್ಟು ತಿಂಗಳು ಫಲ ಅಂದರೆ? ಈಗ 5 ತಿಂಗಳಾಗೈತೆ. 5 ತಿಂಗಳಾಗೈತೆ. ಈಗ ಹೊಡ್ಕೊಳಕ್ಕೆ ಕಟ್ಟಾಕ್ಬಿಟ್ಟು ಬರೋದಾ? ಕಟಾಕ್ಬಿಟ್ಟು ಬರ್ತೀನಿ. ಆಮೇಲೆ ತಿರ್ಗಿ ಇನ್ನೊಂದ್ಸತಿ ಊಟ ಮಾಡ್ಬಿಟ್ಟು ಇಲ್ಲ, ಕೊಡೋದಿಲ್ಲ. ಒಂದು ಹೆಣ್ಗರ ಉಳಿಸ್ಕೊಳ್ಳಿ. ಅದೇ ಇದನ್ನ ಕಾಡು ಸುಳಿ ಇಲ್ದಾರೆ ಉರ್ಸ್ಕೊತಿದ್ದೆ. ಕಾಡು ಸುಳಿ ಹಾಕ್ಬಿಟ್ಟಿತ್ತಲ್ಲ. ಬಲಗಡೆ ಐತಾ ಎಡಗಡೆ ಐತಾ? ಎಡಗಡೆಗಿತ್ತು. ಬಲಗಡೆಗೆ ಇದ್ದಿದ್ರೆ ತಪ್ಪಾಯ್ತಿರ್ಲಿಲ್ಲ. ಎಡಗಡೆಗೆ ಇರೋದ್ರಿಂದ ತಪ್ಪು ಬಂದ್ಬಿಟ್ಟು ಅದಕ್ಕೆ ಬಲಗಡೆಗೆ ಇದ್ದಿದ್ರೆ ಮಡಿಕತ್ತಿದೆ. ಇಲ್ಲ, ಕಾಡು ಸುಳಿ ಮಡಿಕೋಬೋದು, ಪಾತಾಳ ಸುಳಿ ಮಾಡ್ದಂಗಿಲ್ಲ ಅಂತಾರೆ ಅಷ್ಟೇ. ಎಡಗಡೆಗೆ ಇರ್ಬಾರ್ದು. ಕಾಡು ಸುಳಿ ಅಂದ್ರೆ ಕಾಡ್ತವೆ ಅಂತ. ಬಲಗಡೆಗೆ ಇದ್ದೀರಿ ಏನು ಹಾಕಿಲ್ಲ. ಕಾಡು ಸುಳಿ ಇದ್ರೆ ಕಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಮಾಡ್ಬಿಟ್ಟು ಹೆಣ್ಗಾರು ಆಯ್ತು. ಇವರು ನಾವು ಕಂಡಂಗೆ ಒಂಟಿನೇ ಎಷ್ಟು ಚೆನ್ನಾಗಿ ಸಾಕೋದು. ಹಾಂ ಹಾಂ. ಚೆನ್ನಾಗಿದೆ ಸರ್, ಹೊಸ ಚೆನ್ನಾಗಿದೆ. ಕರೆ ಜೋರ ಬೀಳ್ತಾವ. ಒಂದೇ ಇರೋದಂಗಂದ್ರೆ? ಹಾಂ, ಒಂದೇ ಮಡಿಕೊಂಡು ನಾನು ಜಮೀನು ಮಾಡಂಗಿದ್ರೆ ಮಡಿಕದ ಜೊತೆ ಜಮೀನೆಲ್ಲ ಪಾಲು ಕೊಟ್ಬಿಟ್ಟಿದ್ದೀರಾ? ಅದಕ್ಕೆ ಒಂದು ಟೈಮ್ ಪಾಸ್ಗೆ ಇದು ಇರ್ಲಿ ಅಂತ. ಹಾಲು ಮನೆಗೆ ಆಗುತ್ತೆ ಅಂದ್ಬಿಟ್ಟು. ಈಗ ಅತಿ ಬಿಟ್ರೆ ಬರ್ತದೆ. ಇದರಿಂದ ಒಂದು ಸ್ವಲ್ಪ ಬೇಗ ಹೋಗೋದಿಲ್ಲ ಅಷ್ಟೇನೆ. ಅತಿಂದ ಆದ್ರೆ ಕೊಕ್ಕೆ ಕೊಟ್ಬಿಟ್ರೆ ಮನೆ ಹತ್ರ ಮನೆಗೆ ಹೋಗ್ಬೇಕೆಲ್ಲ ಬರ್ತದೆ. ಇದರಿಂದ ಇನ್ನ ಲೇಟ್ ಆಗಾದ್ರೆ ಹೋಗ್ತದೆ. ಆಯ್ತು ಸರ್, ಹಂಗೆ ನಡೀರಿ, ಹೊಡ್ಕೊಂಡು ನಡೀರಿ. ಬಾ ನಡಿ. ಅದಕ್ಕೆ ಮಾಗಡಿಯಲ್ಲಿ ಒಳ್ಳೊಳ್ಳೆ ಕರುಗಳು ಹುಟ್ಟೋದು ಅನ್ನೋದು. ಇಂಥ ಹಸು ಇದ್ರೆ ಇರೋದ್ರಿಂದನೇ. ತಾಯಿ ಮಾಡ್ಕೊಂಡು